ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೌಟಿಲ್ಯ ಕುಕಿಂಗ್ ಚಾನಲ್. ಇವತ್ತು ಹೋಟೆಲ್ ಸ್ಟೈಲ್ ಗರಿಗರಿಯಾದ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕರೆಕ್ಟ್ ವಿಧಾನದಲ್ಲಿ. ಮೊದಲು ಒಂದು ಪಾತ್ರೆ ಇಟ್ಕೊಂಡು 2 ಲೋಟ ಆಗೋವಷ್ಟು ರೇಷನ್ ಅಕ್ಕಿನ ತೊಗೊತಾ ಇದ್ದೀನಿ. ಅದೇ ಲೋಟದಷ್ಟು ಅರ್ಧ ಲೋಟದಷ್ಟು ಉದ್ದಿನಕಾಳನ್ನ ಹಾಕ್ಕೊತಾ ಇದ್ದೀನಿ. ಉದ್ದಿನ ಬೇಳೆನೂ ಇದ್ದರೆ ಸೇರಿಸ್ಕೋಬೋದು. ನೆಕ್ಸ್ಟ್ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ತೊಗರಿಬೇಳೆ, 1/4 ಸ್ಪೂನಷ್ಟು ಮೆಂತ್ಯಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು 3-4 ಸಾರಿ ತೊಳೆದು ನೀರನ್ನ ಹಾಕಿ ನೆನೆಯಲು ಬಿಡಬೇಕು. ಒಂದು 6ರಿಂದ 8 ತಾಸು ನೆಂದರೆ ಸಾಕು. ಚೆನ್ನಾಗಿ 3-4 ಸಾರಿ ತೊಳೆದು ನೀರು ಹಾಕಿ ಪ್ಲೇಟ್ನ ಮುಚ್ಚಿ 6 ತಾಸು ನೆನೆಯಲು ಬಿಡ್ತಾಯಿದ್ದೀನಿ. ನಂತರ ನೀವು ಹಿಟ್ಟನ್ನ ರುಬ್ಕೊಳ್ಳೋಕ್ಕೂ ಅರ್ಧ ಗಂಟೆ ಇರೋಕ್ಕಿಂತ ಮುಂಚೆ, 1/2 ಅವರ್ ಮುಂಚೆ ಒಂದು ಬೌಲ್ಗೆ 1 ಹಿಡಿಯೋಷ್ಟು ಅವಲಕ್ಕಿ, ತೆಳು ಅವಲಕ್ಕಿ ಆದರೂ ದಪ್ಪ ಅವಲಕ್ಕಿ ಆದರೂ ಸೇರಿಸ್ಕೊಳ್ಳಿ. 1 ಹಿಡಿ ಆಗೋವಷ್ಟು ಮಂಡಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಯಲು ಬಿಡಬೇಕು. ಅರ್ಧ ಗಂಟೆ ನೆಂದರೆ 1/2 ಅವರ್ ನೆಂದರೆ ಸಾಕು. ರುಬ್ಬೋಕ್ಕೆ ಅರ್ಧ ಗಂಟೆ ಇರುವಾಗ ಇದನ್ನ ನೆನೆಕೊಳ್ಳಿ. ಒಂದು 1 ಹಿಡಿ ಅವಲಕ್ಕಿ, 1 ಹಿಡಿ ಮಂಡಕ್ಕಿನ ಚೆನ್ನಾಗಿ ತೊಳೆದು ನೆನೆಯಲು ಬಿಡ್ತಾಯಿದ್ದೀನಿ. ಈಗ 1/2 ಅವರ್ ನೆಂದಿದೆ ನೋಡಿ. ಇದು ಅಕ್ಕಿ, ಉದ್ದಿನಕಾಳು, ಇದು 6 ತಾಸು ನೆಂದಿದೆ. ಈಗ ಇದು ಅವಲಕ್ಕಿ ಮಂಡಕ್ಕಿ ನೆನೆಸಿಟ್ಕೊಂಡಿದ್ದೀನಲ್ಲ, ಎಲ್ಲದನ್ನೂ ನೀರು ಬಸಿದು ಇದಕ್ಕೆ ಅವಲಕ್ಕಿ ಮಂಡಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಎಲ್ಲದನ್ನೂ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನೋಡಿ. ಎಲ್ಲದನ್ನೂ ತಳೋದ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಅಕ್ಕಿನ ಸೇರಿಸ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ನೋಡಿ. ಈಗ ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟಲ್ಲಿ ರುಬ್ಕೊಳ್ಳಿ. ಫುಲ್ ಗಟ್ಟಿನೂ ಅಲ್ಲ, ತೀರಾ ತೆಳ್ಳನೂ ಅಲ್ಲ, ಮೀಡಿಯಮ್ ನೋಡಿ. ಈ ಥರ ಕನ್ಸಿಸ್ಟೆಂಟಿಯಲ್ಲಿ ರುಬ್ಬಿಟ್ಕೊತಾ ಇದ್ದೀನಿ. ಎಲ್ಲದನ್ನೂ ಉಳಿದಿರೋ ಎಲ್ಲದನ್ನೂ ಇದೇ ಥರ ರುಬ್ಬಿಟ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕ್ರಿಸ್ಪಿಯಾಗಿ ಬರೋಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸಕ್ಕರೆ ಸೇರಿಸ್ಕೊಂಡು 1 ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಹುಳಿ ಬಂದು ಚೆನ್ನಾಗಿ ಉಬ್ಕೊಳ್ಳುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು 6ರಿಂದ 8 ತಾಸು ನೆನೆಯಲು ಬಿಡಬೇಕು. ಒಂದು 6 to 8 ಅವರ್ಸ್ ನೆಂದರೆ ಹಿಟ್ಟು ಚೆನ್ನಾಗಿ ಹುಳಿ ಬಂದು ಉಬ್ಬುತ್ತೆ ನೋಡಿ. ಈ ಥರ ಚೆನ್ನಾಗಿ ಉಬ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂದರ್ಥ ನೋಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು 1/4 ಸ್ಪೂನಷ್ಟು ಸೋಡಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. 6ರಿಂದ 8 ತಾಸು ನೆಂದ ನಂತರ ಈ ಥರ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಈಗ ಉಪ್ಪು ಸೋಡಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ದೋಸೆ ತವನ ಇಟ್ಕೊಂಡು ಬಿಸಿಯಾದ ನಂತರ ದೋಸೆನ ಹಾಕ್ಕೊತಾ ಇದ್ದೀನಿ ನೋಡಿ. ದೋಸೆ ಹಾಕ್ಕೊಂಡು ಮೇಲೆ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡ್ರೆ ಗರಿಗರಿಯಾದ ದೋಸೆ ರೆಡಿಯಾಗುತ್ತೆ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇದಕ್ಕೆ ಶೇಂಗಾ ಚಟ್ನಿ, ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಮಾಡಿದ್ದೀನಿ.